ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಸಾಕಷ್ಟು ಧಾತುಗಳನ್ನು ಮತ್ತು ಅವುಗಳ ಗುಣಲಕ್ಷಣಗಳನ್ನು ನಾವು ಗಮನಿಸಿದಾಗ ಕಾರ್ಬನ್ ಉಳಿದೆಲ್ಲ ಧಾತುಗಳಿಗಿಂತ ವಿಭಿನ್ನತೆಯನ್ನು ಪ್ರದರ್ಶಿಸುತ್ತೆ. ಅಂದರೆ ಉಳಿದೆಲ್ಲ ಧಾತುಗಳಿಗೆ ಹೋಲಿಸಿದಾಗ ಕಾರ್ಬನ್ ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತೆ. ಹಾಗಾದರೆ ಕಾರ್ಬನ್ನ ಆ ವಿಶೇಷ ಗುಣಲಕ್ಷಣಗಳು ಯಾವುವು? ನಿತ್ಯ ಜೀವನದಲ್ಲಿ ಕಾರ್ಬನ್ ಎಷ್ಟೊಂದು ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತದೆ. ಅಂದರೆ ನಾವು ಬೆಳಗಿನಿಂದ ರಾತ್ರಿ ಮಲಗುವವರೆಗೆ ಉಪಯೋಗಿಸುವಂಥ ಹಲವಾರು ವಸ್ತುಗಳಲ್ಲಿ ಕಾರ್ಬನ್ ಅದು ತನ್ನ ಅಸ್ತಿತ್ವವನ್ನು ಹೊಂದಿದೆ ಅಂತೇಳಿ ನಾವು ಹೇಳಬಹುದು. ಒಂದು ವೇಳೆ ಕಾರ್ಬನ್ ಈ ಭೂಮಿ ಮೇಲೆ ದೊರೆಯದೇ ಹೋಗಿದ್ದರೆ ಈ ಭೂಮಿಯ ಮೇಲೆ ಜೀವಿಗಳ ಉಗಮವೂ ಕೂಡ ಅಷ್ಟೇ ಕಷ್ಟವಾಗುತ್ತಿತ್ತು ಎಂದು ನಾವು ಹೇಳಬಹುದು. ಹಾಗಾದರೆ ಕಾರ್ಬನ್ ಧಾತು ಇಷ್ಟೊಂದು ಮಹತ್ವವಾದ ಪಾತ್ರವನ್ನು ನಿಭಾಯಿಸುತ್ತದೆಯೇ? ಅದರ ಮಹತ್ವವೇನು? ನಿತ್ಯ ಜೀವನವನ್ನು ಹೇಗೆ ಪ್ರಭಾವಿಸಿದೆ? ಈ ಎಲ್ಲ ಅಂಶಗಳ ಕುರಿತು ಒಂದು ನೋಟ. ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ಏನಿದು ಕಾರ್ಬನ್ ಎಂಬುದನ್ನು ನಾವು ನೋಡಿದಾಗ ಕಾರ್ಬನ್ ಒಂದು ಅಲೋಹವಾಗಿದೆ ಅಂತ ಹೇಳ್ತೇವೆ. ಆವರ್ತ ಕೋಷ್ಟಕದ 14ನೇ ಗುಂಪಿನ ಮೊದಲ ಸದಸ್ಯ ಯಾರು ಅಂತಂದರೆ ಅದುವೇ ಕಾರ್ಬನ್. ಇದು ಎಷ್ಟೊಂದು ವಿಶೇಷತೆಯನ್ನು ಹೊಂದಿದೆ ಎಂದರೆ ನಿಸರ್ಗದಲ್ಲಿ ದೊರೆಯುವ ಅತ್ಯಂತ ಕಠಿಣ ವಸ್ತು ಎಂದರೆ ಅದು ವಜ್ರವೆಂದು ಹೇಳುತ್ತೇವೆ. ಅದೇ ರೀತಿ ಅತ್ಯಂತ ಮೃದುವಾದ ವಸ್ತು ಯಾವುದು ಎಂದು ಕೇಳಿದಾಗ ಅದು ಗ್ರಾಫೈಟ್ ಎಂದು ಕೂಡ ಹೇಳುತ್ತೇವೆ. ಆಶ್ಚರ್ಯವೆಂದರೆ ವಜ್ರ ಇರಬಹುದು ಅಥವಾ ಗ್ರಾಫೈಟ್ ಇರಬಹುದು, ಎರಡೂ ಕೂಡ ಕಾರ್ಬನ್ನಿನ ವಿವಿಧ ರೂಪಗಳೇ ಆಗಿವೆ. ಹೀಗಾಗಿ ಯಾವುದೇ ಒಂದು ಧಾತು ಒಂದಕ್ಕಿಂತ ಹೆಚ್ಚು ರೂಪದಲ್ಲಿದ್ದು, ಅಂದರೆ ಭೌತಿಕ ಗುಣಗಳು ವಿಭಿನ್ನವಾಗಿದ್ದು ಆದರೆ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಪ್ರದರ್ಶಿಸುವ ವಿದ್ಯಮಾನವನ್ನು ನಾವು ಬಹುರೂಪತೆ ಎಂದು ನಾವು ಕರೆಯುತ್ತೇವೆ. ಮುಂದಿನ ಅಂಶವನ್ನು ನೋಡಲಾಗಿ ವಜ್ರ ಮತ್ತು ಗ್ರಾಫೈಟ್ಗಳಲ್ಲಿ ಕಾರ್ಬನ್ ಪರಮಾಣುಗಳ ಜೋಡಣೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ಅವುಗಳ ಭೌತ ಗುಣಗಳು ಕೂಡ ಬೇರೆ ಬೇರೆಯಾಗಿವೆ ಎಂದು ಹೇಳುತ್ತೇವೆ. ಇವೆರಡು ಕಾರ್ಬನ್ನ ಬಹುರೂಪಗಳು, ವಜ್ರ ಮತ್ತು ಗ್ರಾಫೈಟ್. ದೈನಂದಿನ ಜೀವನದಲ್ಲಿ ಕಾರ್ಬನ್ ಹಲವಾರು ಉಪಯೋಗಗಳನ್ನು ಹೊಂದಿದ್ದು ಅವುಗಳೆಂದರೆ ಅತಿ ಮುಖ್ಯವಾಗಿ ಹೈಡ್ರೋಕಾರ್ಬನ್ಗಳ ರೂಪದಲ್ಲಿ ಲಭ್ಯವಿರುವ ಇಂಗಾಲದ ಸಂಯುಕ್ತಗಳು ಎಲ್ಲ ಜೀವನ ವ್ಯವಸ್ಥೆಗಳಿಗೆ ಅತ್ಯಂತ ನಿರ್ಣಾಯಕ ಸಂಯುಕ್ತಗಳಾಗಿವೆ ಎಂದು ನಾವು ಹೇಳುತ್ತೇವೆ. ಕಲ್ಲಿದ್ದಲಿರಬಹುದು, ತೈಲ, ನೈಸರ್ಗಿಕ ಅನಿಲದಂತಹ ಪಳೆಯುಳಿಕೆ ಇಂಧನಗಳಲ್ಲಿ ಹಾಗೂ ಪ್ಲಾಸ್ಟಿಕ್ಗಳಿಗೆ ಕಾರ್ಬನ್ ಪ್ರಮುಖ ಅಂಶವಾಗಿದೆ ಎಂದು ನಾವು ಹೇಳುತ್ತೇವೆ. ಸಾವಯವ ಸಂಯುಕ್ತಗಳು. ಕಾರ್ಬನ್ ಸಾವಯವ ರಸಾಯನಶಾಸ್ತ್ರದ ಆಧಾರವಾಗಿದೆ ಮತ್ತು ಎಲ್ಲ ಜೀವಿಗಳಲ್ಲಿ ಕಂಡುಬರುತ್ತದೆ ಎಂದು ನಾವು ಹೇಳುತ್ತೇವೆ. ಇದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ನ್ಯೂಕ್ಲಿಕ್ ಆಮ್ಲಗಳಂತಹ ಸಾವಯವ ಸಂಯುಕ್ತಗಳ ಬೆನ್ನೆಲುಬನ್ನು ರೂಪಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಕಾರ್ಬನ್ ನ್ಯಾನೋಟ್ಯೂಬ್ಗಳು ಮತ್ತು ಗ್ರಾಫಿನ್ನಂತಹ ಎಲೆಕ್ಟ್ರಾನಿಕ್ ಘಟಕಗಳ ಉತ್ಪಾದನೆಯಲ್ಲಿಯೂ ಕೂಡ ಇದು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಔಷಧದಲ್ಲಿ ನೋಡಿದಾಗ ಕಾರ್ಬನ್ ಔಷಧ ಮತ್ತು ವೈದ್ಯಕೀಯ ಸಂಶೋಧನೆಯಲ್ಲಿ ಮೂಲಭೂತ ಅಂಶವಾಗಿದೆ ಎಂದು ಹೇಳುತ್ತೇವೆ. ಇದು ಅನೇಕ ಔಷಧಿಗಳ ಬೆನ್ನೆಲುಬನ್ನು ರೂಪಿಸುತ್ತದೆ. PET ಸ್ಕ್ಯಾನರ್ಗಳಂತಹ ರೋಗ ನಿರ್ಣಯದ ಚಿತ್ರಣ ತಂತ್ರಗಳಲ್ಲಿಯೂ ಕೂಡ ಕಾರ್ಬನ್ ಬಳಸಲಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಉಪಯೋಗಗಳನ್ನು ನಾವು ನೋಡುವುದಾದರೆ ಕೈಗಾರಿಕೆಗಳಲ್ಲಿ, ಜವಳಿ ಉದ್ಯಮದಲ್ಲಿ ಸೆಲ್ಯುಲೋಸ್ ಇದೊಂದು ಕಾರ್ಬನ್ ಪಾಲಿಮರ್ ಆಗಿದ್ದು ಬಟ್ಟೆ ಉದ್ಯಮದಲ್ಲಿ ಅತ್ಯಗತ್ಯವಾದ ಘಟಕವಾಗಿದೆ ಎಂದು ನಾವು ಹೇಳುತ್ತೇವೆ. ಯಾವುದನ್ನು? ಸೆಲ್ಯುಲೋಸ್. ಕಾರ್ಬನ್ ಫೈಬರ್, ಗ್ರಾಫೈಟ್, ಇತರ ವಸ್ತುಗಳ ಸಂಯೋಜನೆಯಲ್ಲಿಯೂ ಕೂಡ ಕಾರ್ಬನ್ ಬಳಸಲಾಗುತ್ತದೆ. ಬರೆಯಲು ಬಳಸುವ
ಚಾಕ್ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಉತ್ಪನ್ನವಾಗಿದೆ. ರಬ್ಬರ್, ಪೆನ್ಸಿಲ್, ಡೈಮಂಡ್ ಇವೆಲ್ಲವೂ ಕೂಡ ಕಾರ್ಬನ್ಗಳಿಂದಲೇ ಮಾಡಲ್ಪಟ್ಟಿವೆ ಎಂದು ನಾವು ಹೇಳುತ್ತೇವೆ. ಒಟ್ಟಾರೆಯಾಗಿ ಕಾರ್ಬನ್ ಇಲ್ಲದೆ ಜೀವದ ಅಸ್ತಿತ್ವವಿಲ್ಲ. ಅನ್ಯ ಗ್ರಹಗಳಲ್ಲಿ ಜೀವದ ಅಸ್ತಿತ್ವ ಪತ್ತೆಗೆ ಕಾರ್ಬನ್ ಸಂಯುಕ್ತಗಳ ಇರುವಿಕೆಯನ್ನು ಕೂಡ ಸಂಶೋಧಿಸಲಾಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಜೀವವು ಇಂತಹ ಅಪೂರ್ವ ಕಾರ್ಬನ್ ರಾಸಾಯನಿಕ ವಿಜ್ಞಾನವನ್ನು ಅವಲಂಬಿಸಿದೆ ಎಂದು ನಾವು ನಿರ್ಣಯಿಸಬಹುದಾಗಿದೆ. ಇನ್ನು ಕೆಲವು ಸಿದ್ಧಾಂತಗಳ ಬರುತ್ತೆ. ಅವು ಸಾವಯವ ಸಂಯುಕ್ತಗಳ ಉಂಟಾಗುವಿಕೆಯನ್ನು ವಿವರಿಸ್ತವೆ ಅಂತೇಳಿ ನಾವು ಹೇಳ್ತೇವೆ. ಮೊಟ್ಟ ಮೊದಲನೇದಾಗಿ ಸಿದ್ಧಾಂತ ಯಾವುದು ಅಂತಂದರೆ ಅದು ಜೀವಬಲ ಸಿದ್ಧಾಂತ ಅಂತೇಳಿ ನಾವು ಹೇಳ್ತೇವೆ. 1827ರಲ್ಲಿ ಬರ್ಜಿಲಿಯಸ್ ಸಾವಯವ ಸಂಯುಕ್ತಗಳ ಉಂಟಾಗುವಿಕೆಯನ್ನು ವಿವರಿಸಲು ಜೀವಬಲ ಸಿದ್ಧಾಂತವನ್ನು ಮಂಡಿಸಿದನು. ಈ ಸಿದ್ಧಾಂತದ ಪ್ರಕಾರ ಸಾವಯವ ಸಂಯುಕ್ತಗಳು ಅಂದರೆ ಕಾರ್ಬನ್ ಸಂಯುಕ್ತಗಳು ಅಂತ ಏನು ಹೇಳ್ತೇವಲ್ಲ, ಆ ಸಾವಯವ ಸಂಯುಕ್ತಗಳು ಜೀವಿಗಳ ದೇಹದಲ್ಲಿ ಜೀವಬಲದ ಪ್ರಭಾವದಿಂದ ಸಂಶ್ಲೇಷಣೆಗೊಳ್ಳುತ್ತವೆ. ಈ ಜೀವಬಲವನ್ನು ಜೀವಿಗಳ ದೇಹದ ಹೊರಗೆ ಕೃತಕವಾಗಿ ಸಾಧಿಸುವುದು ಆಗ ಸಾಧ್ಯವಿರಲಿಲ್ಲ. ಆದ ಕಾರಣ ಸಾವಯವ ಸಂಯುಕ್ತಗಳನ್ನು ಕೃತಕವಾಗಿ ಪ್ರಯೋಗಶಾಲೆಯಲ್ಲಿ ತಯಾರಿಸಲಾಗದೆಂದು ಭಾವಿಸಲಾಯಿತು. ವಿಜ್ಞಾನದ ಅನ್ವೇಷಣೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಕೆಲವು ಸಿದ್ಧಾಂತಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಇನ್ನು ಕೆಲವು ಸಿದ್ಧಾಂತಗಳು ಅವುಗಳ ಒಂದು ಅಭಿಪ್ರಾಯವನ್ನು ಪ್ರಶ್ನಿಸಿ ಮತ್ತೆ ಕೆಲವು ಹೊಸ ವಿಷಯಗಳನ್ನು ಹುಟ್ಟಾಕುವುದು ನಾವು ಗಮನಿಸುವಂಥ ಒಂದು ಸತ್ಯವಾಗಿದೆ. ಸೊ ಈ ರೀತಿಯಾಗಿ ಬರ್ಜಿಲಿಯಸ್ ಅವರು ತಮ್ಮ ಒಂದು ಜೀವಬಲ ಸಿದ್ಧಾಂತವನ್ನು ವಿವರಿಸಿದರು. ಮುಂದೆ ಇನ್ನು ಕೆಲವು ಸಿದ್ಧಾಂತಗಳನ್ನು ವಿಜ್ಞಾನಿಗಳು ಮಂಡಿಸ್ತಾ ಹೋಗ್ತಾರೆ. ಇವರೇ ನಮ್ಮ ಬರ್ಜಿಲಿಯಸ್ ಮಹಾವಿಜ್ಞಾನಿ. ನಂತರ ವೆರಿ ಇಂಪಾರ್ಟೆಂಟ್ ಒಬ್ಬ ದೊಡ್ಡ ವಿಜ್ಞಾನಿ ಬರ್ತಾರೆ. ಅವರು ಫೆಡ್ರಿಕ್ ಓಲರ್ 1828ರಲ್ಲಿ ಫೆಡ್ರಿಕ್ ಓಲರನು ಯೂರಿಯಾವನ್ನು ತಯಾರಿಸಿದನು. ಅಮೋನಿಯಂ ಸೈನೇಟ್ನ ಜಲೀಯ ದ್ರಾವಣವನ್ನು ಕಾಯಿಸಿದಾಗ ಯೂರಿಯಾ ಉತ್ಪನ್ನವಾಯಿತು. ಇದೇ ಅಜೈವಿಕ ವಸ್ತುವಿನಿಂದ ಪಡೆದ ಮೊದಲ ಸಾವಯವ ಸಂಯುಕ್ತವಾಗಿದೆ. ಇಲ್ಲಿ ರಿಯಾಕ್ಷನನ್ನು ನಾವು ನೋಡ್ಬೋದು. ಅಮೋನಿಯಂ ಸೈನೇಟ್ ಇದೊಂದು ಅಕಾರ್ಬನಿಕ್ ಸಂಯುಕ್ತ, ಕಾರ್ಬನ್ ಒಂದದೇ ಇರುವಂಥ ಸಂಯುಕ್ತ ಅಕಾರ್ಬನಿಕ್ ಸಂಯುಕ್ತ ಆಗಿದೆ. ಇದರಿಂದ ನಾವು ಅಜೈವಿಕ ವಸ್ತುವಿನಿಂದ ಮೊಟ್ಟ ಮೊದಲ ಬಾರಿಗೆ ಯೂರಿಯಾ ಅಕಾರ್ಬನಿಕ್ ಸಂಯುಕ್ತದಿಂದ ಕಾರ್ಬನಿಕ್ ಸಂಯುಕ್ತವನ್ನು ಮೊಟ್ಟ ಮೊದಲು ನಾವು ಪ್ರಯೋಗಾಲಯದಲ್ಲಿ ಪಡೆದ್ವಿ. ಅದು ಯಾವುದು ಅಂತಂದರೆ ಅದು ಯೂರಿಯಾವನ್ನು ಹೇಗೆ ಪಡೆದ್ವಿ ಅಂತಂದರೆ ಅಕಾರ್ಬನಿಕ್ ಸಂಯುಕ್ತವಾದಂಥ ಅಮೋನಿಯಂ ಸೈನೇಟ್ ಜಲೀಯ ದ್ರಾವಣವನ್ನು ಕಾಯಿಸಿದಾಗ ಯೂರಿಯಾ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಫೆಡ್ರಿಕ್ ಓಲರ್ ಅವರು ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ವಿವರಿಸಿದರು ಎಂದು ನಾವು ಹೇಳುತ್ತೇವೆ. ಇವರೇ ಆ ಮಹಾನ್ ವಿಜ್ಞಾನಿ ಫೆಡ್ರಿಕ್ ಓಲರ್. ಫೆಡ್ರಿಕ್ ಓಲರ್ ಅಷ್ಟೇ ಅಲ್ಲ, ಫೆಡ್ರಿಕ್ ಓಲರ್ ಅವರನ್ನು ಸಾವಯವ ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಈಸ್ ಫಾದರ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೇಳಿ ನಾವು ಫೆಡ್ರಿಕ್ ಓಲರ್ ಅವರನ್ನು ಕರಿತೇವೆ. ಹಾಗಾದರೆ ಅವ್ರನ್ನ ಹಾಗೆ ಕರೀಲಿಕ್ಕೆ ಒಂದು ಕಾರಣ ಇದೆ. ಏನು ಅಂತಂದರೆ 1828ರವರೆಗೆ ಜೀವಿಗಳಲ್ಲಿರುವ ಜೀವಬಲದ ಪ್ರಭಾವವಿಲ್ಲದೆ ಸಾವಯವ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುವುದು ಸಾಧ್ಯವಿಲ್ಲವೆಂದು ರಸಾಯನಶಾಸ್ತ್ರಜ್ಞರು ನಂಬಿದ್ದರು. ಓಲರ್ನ ಯೂರಿಯಾ ಸಂಶ್ಲೇಷಣೆಯು ವಿಜ್ಞಾನಿಗಳ ಆ ನಂಬಿಕೆಯನ್ನು ಹುಸಿ ಮಾಡಿತು. ಈ ಕಾರಣಕ್ಕಾಗಿಯೇ ಫೆಡ್ರಿಕ್ ಓಲರ್ ಅವರನ್ನು ಸಾವಯವ ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯುವರು. ಮುಂದೆ ಕೋಬೆಯ ಎಸ್ಟಿಕ್ ಆಮ್ಲದ ಸಂಶ್ಲೇಷಣೆ ಮತ್ತು ಬರ್ತ್ಲಾಟ್ನ ಮೀಥೇನ್ ತಯಾರಿಕೆಗಳು ಕೆಲವು ದಶಕಗಳಲ್ಲಿ ಅಂತಿಮವಾಗಿ ಜೀವಬಲ ಸಿದ್ಧಾಂತಗಳನ್ನು ಅಲ್ಲಗಳೆದವು. ಅಂದಿನಿಂದ ಇಂದಿನವರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಯವ ಸಂಯುಕ್ತಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಅಂದರೆ ಇವತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಥವಾ ಸಾವಯವ ರಸಾಯನಶಾಸ್ತ್ರ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ, ಕ್ರಾಂತಿಯನ್ನು ಮೂಡಿಸ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯವಾದಂಥ ಕೊಡುಗೆ ಏನು ಅಂತಂದರೆ
ನಮ್ಮ ಈ ಮಹಾನ್ ವಿಜ್ಞಾನಿ ಫೆಡ್ರಿಕ್ ಕೋಲರ್ ಯಾವಾಗ ಅವರು ಈ ಒಂದು ಅಮೋನಿಯಂ ಸೈನೇಟ್ನಿಂದ ಯೂರಿಯಾವನ್ನು ಪಡಿಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ರು, ಅಂದಿನಿಂದ ಇಂದಿನವರೆಗೂ ಏನಾಗ್ತಾ ಇದೆ ಅಂದರೆ ರಸಾಯನ ವಿಜ್ಞಾನ ನಿರಂತರವಾಗಿ ಬೆಳವಣಿಗೆ ಸಾಧಿಸ್ತಾ ಹೋಗ್ತಾ ಇದೆ. ಅತ್ಯದ್ಭುತ ಸಂಯುಕ್ತಗಳು ಏನು ಅಂತಂದರೆ ಮಾನವನ ಜೀವನ ಶೈಲಿಯನ್ನು ಪ್ರಭಾವಿಸುವಲ್ಲಿ ಕೂಡ ಯಶಸ್ವಿಯಾಗಿದೆ. ಈ ಎಲ್ಲ ಸಂಶೋಧನೆಗಳ ಒಂದು ಮೂಲ ಕರ್ತೃ ಯಾರು ಅಂತಂದರೆ ಫೆಡ್ರಿಕ್ ಕೋಲರ್ ಅವರ ಆ ದಿನದ ಒಂದು ಪ್ರಯೋಗ ಎಂದು ನಾವು ಹೇಳಬಹುದಾಗಿದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಾವಯವ ಮತ್ತು ನಿರವಯವ ವಸ್ತುಗಳೆಂದರೇನು, ಅವುಗಳಿಗಿರುವ ವ್ಯತ್ಯಾಸಗಳೇನು ಎಂಬುದನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.